ಪಿತಾಮಹ ಭೀಷ್ಮರೇ, ಆಚಾರ್ಯ ದ್ರೋಣರೇ, ವೇದರ ಚಿಕ್ಕಪ್ಪನವರೇ, ಜನಕ ಸೋದರ ದುಶ್ಯಾಸನ, ಅಗ್ರಜ ಭಾವ ಸೈಂಧವ, ನೇತ್ರ ಕರ್ಣ, ಅಮಿತ ಪರಾಕ್ರಮ ಮಂಡಲಾಧಿಪಂ ಸೋದರ ಅಮಿತ ಪರಾಕ್ರಮ ಮಂಡಲಾಧಿಪಂ ಭುಜ ಬಲ ಕೌರವೇಶ್ವರನ ಚಲದಿಂ ಘೋರ ಪ್ರತಾಪದಿಂ ನಾಯಗಿರ್ಪಂ ಧೀರ ವೀರರ ಬಲವು ಎನಗಿರ್ಪಂ ಧೀರ ವೀರರ ಬಲವು ಎನಗಿರ್ಪಂ ದಾರುಣಿಯೋಳ್ ಎನಗೆ ಸರಿ ಸಮರಾರಿಯರುದರೆಯೋಳ್ ಸೋದರ ಅಣ್ಣ ಬಲರೆ ಮೆರ ಸುಖದಿ ಇತರೆಯೋಳ್ ಬಲ ಬಲಿರೆ ಬಹು ಸಾಸದೆಂದ ಬಲರೆ ಮೆರವೆ ಸುಖದಿ ಸುಖದಿ ಅವ ಧೈರ್ಯ ವೀರರೊಳುಗನ ಗುಣ ನೆನೆಸಿ ವೀರರೊಳುಗನ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಇಂದ್ರ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವುದರ ಯೋಳ್ಳರು ಚದಿ ಬಾಳ್ವೆ ಅವ ನಿರುತವುದರ ಯೋಳ್ಳು ಹರು ಚದಿ ಬಾಳ್ವೆ ಬಲರೆ ಮೆರವೆ ಸುಖದಿ ಇದರೆಯೋಳ್ ಬಲ ಬಲಿರೆ ಬಹು ಸಾಸದೆಂದ ಬಲರೆ ಮೆರವೆ ಸುಖದಿ ಸುಖದಿ ಭೀಷ್ಮ ದ್ರೋಣ ರವಿಸುತ ಕರ್ಣ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ಅನುಜ ದುಶ್ಯಾಸನ ಶಕುನಿಗಳಿವರ ಭವ ಅನುಜ ದುಶ್ಯಾಸನ ಶಕುನಿಗಳಿವರ ಬೆಂಬಲವೆನಗಿರೆ ದೊರೆಯಲಿ ಬಾಳ್ವೆ ಬೆಂಬಲವೆನಗಿರೆ ದೊರೆಯಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಬಲರೆ ಮೆರವೆ ಸುಖದಿ ಇದರೆಯೋಳ್ ಬಲ ಬಲಿರೆ ಬಹು ಸಾಸದೆಂದಲಿ ಬಲರೆ ಮೆರವೆ ಸುಖದಿ ಸುಖದಿ ಸೋದರ ಸೋರಿ ಭುಜ ಬಲ ಪರಾಕ್ರಮ ತೋರಿ ಘನ ಗುಣ ಬಲಗಳ ನೀಗಿ ಹಠ ಮಾಡಿ ಬಲ ಪರಾಕ್ರಮ ತೋರಿ ಘನ ಗುಣ ಬಲಗಳ ನೀಗಿ ಹಠ ಮಾಡಿ ಹರಿಗಳ
ಬಲವನ್ನು ಮುರಿಯುತ್ತೆ ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ ಹರಿಗಳ ದಳಗಳ ಬಲವನ್ನು ಮುರಿಯುತ್ತೆ ಅಲರೆ ಮೆರಬೆ ಸುಖದೆ ಇತರ ಬಲ ಬಲಿರೆ ಬಹು ಸಹಜದಿಂದ ಬಲರೆ ಮೆರಬೆ ಸುಖದೆ ಸುಖದೆ ಅಖಂಡ ಭರತ ಕಂಡ ಸಾಮ್ರಾಜ್ಯಕ್ಕೆ ಕಂಕಣಬದ್ಧರಾಗಿರುವ ಪಿತಾಮಹ ಭೀಷ್ಮರೇ ಸಮಗ್ರ ಕುರುಪಾಂಡವರಿಗೆ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿಸಿದ ಸರ್ವೋತ್ತಮರು ಆದ ಆಚಾರ್ಯ ದ್ರೋಣರೇ ರಾಜನೀತಿ ದುರಂಧರ ಭಕ್ತ ಶಿರೋಮಣಿ ಹಾಗೂ ನನ್ನ ಸಹಮಂತ್ರಿಯೂ ಆದ ವೇದೂರ ಚಿಕ್ಕಪ್ಪನವರೇ ಜನಕ ಕುಮಾರ ಸಮಯ ಸಂಜೀವಿನಿ ಹಾಗೂ ನನ್ನ ಸೋದರ ಮಾವ ಶಕುನಿ ಧೀರಾದಿ ಧೀರರು ವೀರರು ಪರಾಕ್ರಮಗಳು ಆದ ಸಹೋದರ ದುಶ್ಯಾಸನ ಭಾವ ಸೈತವ ನೇತ್ರ ಕರ್ಣ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಶಾದಿ ಸಂಪತ್ತೆಲ್ಲವನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನಾದ ಕುಲಪುರತೆ ಧೌಮ್ಯನನ್ನು ಸಂಧಾನಕ್ಕೆ ಕಳಿಸಿರುವರು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಖಚಿತವಲ್ಲವೇ ಮಗು? ಆತ ಯೋಧವು ಸಿದ್ಧ, ಯೋಧಕ್ಕಾಗಿ ಸಾವು ಸಿದ್ಧ. ಇದೇನು ಹೀಗೆ ಹೇಳುತ್ತಿರುವಿರಿ? ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಕಾಲ್ ತುಳಿತಕ್ಕೆ ಸಿಲುಕಿದವರು ಮಾದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಾಗಿ ನಾಚಿ ಕುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಣ್ಣ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ವಿದುರ, ಅಣ್ಣ ಅಂಗಾಧಿಪತಿ ವೀರ ಕರ್ಣನಿರುವಾಗ ನಮಗೆ ಭಯವೆಂದರೇನು ಅಣ್ಣ? ಭೀಷ್ಮ ದ್ರೋಣಾದಿ ಗುರುಜನರಿರುವಾಗ ನಮಗೇಕೆ ಅದರ ಚಿಂತೆ? ಕೌರವೇಶ್ವರನಿಗೆ ಜಯವಾಗಲಿ. ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಾನೆ. ಏನು ಪರಮಾತ್ಮನ ಬರ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ. ತಾತ, ಯಾವ ಪುರುಷೋತ್ತಮ, ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಯುವರಾಜ ನಾನಿಲ್ಲಿರುವಾಗ ಆ ಕೃಷ್ಣನು ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನ ಅರಮನೆಗೆ ಬರದೆ ಅವನ ಹುಟ್ಟು ಗುಣಕ್ಕೆ ಸರಿಯಾಗಿ ಈ ದೋಷಿ ಪುತ್ರ ವಿದುರನ ಮನೆಗೆ ಹೋದನಂತೆ. ಹೋದರೆ ಹೋಗಲಿ ಬಿಡು ದುರ್ಯೋಧನ, ಅದರ ಚಿಂತೆ ನಿನಗೇಕೆ? ತಾತ, ನನ್ನ ಅರಮನೆಯಲ್ಲಿ ಸಿಗದ ಗೌರವ ಆತನಿಗೆ ಮತ್ತೆಲ್ಲಿಂದ ಬರಬೇಕು? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವೇದುರ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ನೀವೆಲ್ಲರೂ ಅಧೀನರು? ನನಗೆ ತಿಳಿದಿರುವ ನ್ಯಾಯವನ್ನು ನಾನು ಹೇಳಿಯೇ ತೀರುವೆ. ಧೀರರಿಂದ ಪ್ರಯುಕ್ತವಾದ ಈ ಚಕ್ರವರ್ತಿಗೆ ಈ ದಾಸಿಪುತ್ರನ ಹಿತವಚನಗಳು ಅನಾವಶ್ಯಕ. ಹಿರಿಯವನು ಓಜನೆ ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಬೇತಿ ಮೀರಿ ಮಾತನಾಡುತ್ತಿರುವೆಯ? ಸಹೋದರ ದುಶ್ಯಾಸನ, ಅಣ್ಣ, ಈ ದಾಸಿಪುತ್ರನನ್ನು ಸಮೇತವರ ತಳ್ಳಿಬಿಡು. ಎಲ್ಲವೋ ವಿದುರ, ಅಣ್ಣನ ಆಗ್ರೆಯಂತೆ ಈ ಸಭೆಯನ್ನು ಬಿಟ್ಟು ಆಚೆಗೆ ತೊಲಗು. ಇಲ್ಲವಾದರೆ ಅನರ್ಥವಾಗುವುದು ಎಚ್ಚರ. ವಲ್ಲವೇ ನೀ
ಧರ್ಮದಿಂದ ಬಾಳು ಧರಣಿ ಪಾಲನೆ ತರವಲ್ಲವೇ ನಿನಗೀ ನೀಡು ಕರೆತು ನಿನ್ನಯ ಅನುಜಾತರ ಕರೆತು ನಿನ್ನಯ ಅನುಜಾತರ ನೀಡು ರಾಜ್ಯವನ್ನು ನಿರುತ ಸುಖವ ಪಡೆವೆ ನೀಡು ರಾಜ್ಯವನ್ನು ನಿರುತ ಸುಖವ ಪಡೆವೆ ತರವಲ್ಲವೇ ನಿನಗೀ ತರವಲ್ಲವೇ ನನ್ನ ಪಾಪಿ ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿನಗೆ ಉಂಟಾಯಿತು. ರೋಗಿಗೆ ಅಪತ್ಯವು ರುಸುವಂತೆ ಪಥ್ಯವು ರುಸುವುದಿಲ್ಲ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಪಾಪಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿಯುವೇ ಇಲ್ಲ. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟುಕೊಂಡಿದ್ದ ಈ ಶಿವಧನಸ್ಸನ್ನು ಇಲ್ಲಿಯೇ ಮುರಿದು ಬಿಸಾಡಿ ಅದರಂತೆ ನಾಶವನ್ನು. ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪವಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಮಿತ್ರ. ಮಿತ್ರ ದುರದೋಳ್ಪಾರ್ಥನ ಚಿರಮಂ ತರಿದೋ ಮಿತ್ರ ದುರದೋಳ್ಪಾರ್ಥನ ಚಿರಮಂ ತರಿದೋ ಧರಣಿ ಗುರುಳು ಪೆನೆನುತ್ತ ಶಪಥವಂ ನಾಂದೋ ಭಯೇಶ್ವರ ಕುವರನ ಮೆಚ್ಚಿಸಿ ವರಮಯೇಶ್ವರ ಕುವರನ ಮೆಚ್ಚಿಸಿ ವರ ಚಾಪವಂ ಪಡೆದ ನಿನಗೆ ಸರಿ ಸಮರಾರಿಯರು ದರಯೋಳ್ ಕರ್ಣ ಈತನ ಕೊಟ್ಟು ಬೆದರಿಕೆಗೆ ನೀನು ಸಹಾಯ ತರುವನಿ. ಈತನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನಿ. ಈತನ ಒಂದು ಬಿಲ್ಲು ಹೋದರೇನಾಯಿತು? ಎಂತಹ ಸಾವಿರಾರು ಬಿಲ್ಲುಗಳು ನಮ್ಮ ಶಸ್ತ್ರಾಗಾರದಲ್ಲಿರುವವು. ಅದು ಆಗಿರಲಿ, ಈ ದಿನ ದೂತನಾಗಿ ಬರುತ್ತಿರುವ ನನ್ನ ರಾಜ್ಯಸಭೆಯಲ್ಲಿ ಯಾರಾದರೂ ಎದ್ದು ಆ ಕೃಷ್ಣನಿಗೆ ನಮಸ್ಕರಿಸಿದ್ದೆ ಆದರೆ ಅವನನ್ನು ಸಭೆಯಿಂದ ಹೊರ ಹಾಕಲಾಗುವುದು. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಣ್ಣ ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಅಂದು ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ನೋಡಿಯೂ ನೋಡದವನಂತೆ ನಡೆಸುತ್ತಿದ್ದನು ಎಂದು ಆ ಕೃಷ್ಣನು ನನ್ನ ರಾಜ್ಯಸಭೆಗೆ ಬಂದಾಗ ಅಂದಿನ ಸೇಡನ್ನು ಇಂದು ತೀರಿಸಿಕೊಳ್ಳುವೆನು.
ಕರ್ಮವೇ ಜಯವು ಕರ್ಮವೇ ಲಯವು ಮರ್ಮವನರಿತು ನೀ ನಡೆ ಕಂಡ್ಯ ಮನುಜ ಮರ್ಮವನರಿತು ನೀ ನಡೆ ಕಂಡ್ಯ ಮನುಜ ಧರ್ಮ ಕಾಂಡವ ಕರ್ಮ ಪಾಹಿಮ ಧರ್ಮ ಕಾಂಡವ ನಾನು ನನ್ನದೆಂಬ ಮಮಕಾರ ನಿನಗೇಕೆ ನಾನು ನನ್ನದೆಂಬ ಮಮಕಾರ ನಿನಗೇಕೆ ಮಣ್ಣಿನಲೇ ಹುಟ್ಟಿ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಧರ್ಮ ಕಾಂಡವ ಕರ್ಮ ಪಾಹಿಮ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದರು. ಆದರೆ ಈ ಮದೋನ್ಮತ್ತನಾದ ದುರ್ಯೋಧನನು ಕಂಡರೂ ಕಾಣದಂತೆ ಸುಮ್ಮನೆ ಕುಳಿತಿರುವನಲ್ಲ. ಇರಲಿ, ನನ್ನ ಎಡಗಾಲಂಗುಷ್ಟದಿಂದ ಈ ಭೂಮಾತೆಯನ್ನು ಸ್ಪರ್ಶಿಸಿ ತಾನಾಗಿ ಬಂದು ನನ್ನ ಪಾದಕ್ಕೆ ಬೀಳುವಂತೆ ಮಾಡುವೆ. ಯೋಗಮಾಯೇ ಜಾಗೃತಳಾಗು. ಭಾವ, ಭೂಪಾಲಕನಾದ ನೀನು ಈ ಗೋಪಾಲಕನ ಪಾದದಡಿಯಲ್ಲಿ ಚೇಚೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲಯ್ಯ. ಕೃಷ್ಣ, ದೂತರಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಹಿಮಯ ಎಲ್ಲವೊಂದು ಪಾದದಿಂದ ಮಸ್ತಕದವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನ್ನ ಪಾದಕ್ಕೆ ಬಿದ್ದೆನೆಂದೇ ಬೆಂಬಡಬೇಡ. ಹಾಗೇನಾದರೂ ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಈ ಭೂತಾಯಿಗೆ ಹೊರತು ಅದು ನಿನಗಲ್ಲ ಕೃಷ್ಣ. ಬಂದದ್ದಾಯಿತು, ಬಂದ ಸಮಾಚಾರವನ್ನು ತಿಳಿಸು. ಭಾವ, ಪೂಜ್ಯರಾದ ಭೀಷ್ಮ ದ್ರೋಣಾದಿ ಗುರುಜನರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ಪಾಂಡವರು ನಿನಗೊಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಅದನ್ನು ತಿಳಿಸಿ ಹೋಗಬೇಕೆಂದು ನಾನಿಲ್ಲಿಗೆ ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನೆರವೇರಿಸಿಕೊಡುವನು. ಭಾವ, ಆದರೆ ರಾಜ್ಯದ ವಿಚಾರದಲ್ಲಿ ಮಾತ್ರ ಎಚ್ಚರ. ಭಾವ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಕೃಷ್ಣ, ಭಾವ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ಯಾಚನೆಯಿಂದ ಅಲ್ಲ ಕೃಷ್ಣ. ಅದು ಹಾಗಿರಲಿ, ನಿನಗೆ ಗೋಪಿಕಾಶ್ರೀಯರ ನರ್ತನವೆಂದರೆ ನಿನ್ನ ಮನಸ್ಸು ಉಲ್ಲಾಸಗೊಳ್ಳುವುದಲ್ಲವೇ? ನನ್ನ ಅರಮನೆಯ ರಾಜ ನರ್ತಕಿಯರನ್ನು ಕರೆಸುತ್ತೇನೆ. ನರ್ತನವನ್ನು ನೋಡಿ ಸಂತೋಷ ಪಡುವೆಯಂತೆ. ಆ ನಂತರ ನೀನು ಬಂದ ಸಮಾಚಾರವನ್ನು ತಿಳಿಸುವಂತೆ. ಸೋದರ ದುಶ್ಯಾಸನ, ನನ್ನ ಅರಮನೆಯ ರಾಜ ನರ್ತಕಿಯರನ್ನು ಆಸ್ಥಾನಕ್ಕೆ ಆಗಲಿ. ನರ್ತಕರನ್ನು ಸಮಯ ಬರಮಾಡಿ.
ಕರುಣಾಳು ಕುರುಗೋಪ ರಾಜೇಶ್ವರ ಕರುಣಾಳು ಕುರುಗೋಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ವಂಶಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಗೋಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಕೌರವೇಶ್ವರ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ತದಗಿನ ತುಂಗುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ
ಚಿಲುವ ಕೊಳಲನಾದದೆ ಕೊಳಲನಾದದೆ ರಾಜ ಯುವರಾಜ ನಾನಿಲ್ಲಿರುವಾಗ ನನ್ನ ರಾಜ್ಯ ಸಭೆಯಲ್ಲಿ ಈ ಕೃಷ್ಣನ ಗುಣಗಾನ ನಾರ್ತಕೆರೆ ಎಲ್ಲಿ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ತಕದಿಮಿ ತಕ ಜೋಳು ತಕದಿಮಿ ತಕ ಜೋಳು ತಕದಿಮಿ ತಕ ಜೋಳು ತಾಂ ತಾಂ ತಾಂ. ತಕದಿಮಿ ತಕ ಜೋಳು ತಕದಿಮಿ ತಕ ಜೋಳು ತಕದಿಮಿ ತಕ ಜೋಳು ತಾಂ ತಾಂ ತಾಂ. ತಕದಿಮಿ ತಕ ಜೋಳು ತಕದಿಮಿ ತಕ ಜೋಳು ತಕದಿಮಿ ತಕ ಜೋಳು ತಾಂ ತಾಂ ತಾಂ. ತಕದಿಮಿ ತಕ ಜೋಳು ತಾಂ ತಾಂ ತಾಂ. ತಕದಿಮಿ ತಕ ಜೋಳು ತಾಂ ತಾಂ ತಾಂ. ತಕದಿಮಿ ತಕ ಜೋಳು ದಿಮಿ ತಕ ಜೋಳು 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 ದಿತ್ತಗ ನಕಜಂ ತಜಂ ತರಿ ತಕ ದಿತ್ತಗ ನಕಜಂ ತಜಂ ತರಿ ತರಿ ತತ ಜೋಳು ತಕಿಟ ತದಿಮಿ ತಕ ಜೋಳು ತರಿ ತತ ಜೋಳು ತಕಿಟ ತದಿಮಿ ತಕ ಜೋಳು. ದಿತ್ತಗ ನಕಜಂ ತಜಂ ತರಿ ತಕ ದಿತ್ತಗ ನಕಜಂ ತಜಂ ತರಿ ತರಿ ತತ ಜೋಳು ತಕಿಟ ತದಿಮಿ ತಕ ಜೋಳು ತರಿ ತತ ಜೋಳು ತಕಿಟ ತದಿಮಿ ತಕ ಜೋಳು. ದಿತ್ತಗ ನಕಜಂ ತಜಂ ತರಿ ತಕ ದಿತ್ತಗ ನಕಜಂ ತಜಂ ತರಿ ತಾಂಗಿಡ್ತಕ ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ದಿಗು ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ದಿಗು ತರಿಗಿಡ್ತಕ. ನಕಜಂ ತಜಂ ತರಿ ತಕ ದಿತ್ತಗ ನಕಜಂ ತಜಂ ತರಿ ತಾಂಗಿಡ್ತಕ ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ದಿಗು ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ದಿಗು ತರಿಗಿಡ್ತಕ. ದಿತ್ತಗ ನಕಜಂ ತಜಂ ತರಿ ತಕ ದಿತ್ತಗ ನಕಜಂ ತಜಂ ತರಿ ತಾಂಗಿಡ್ತಕ ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ದಿಗು ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ತಾಂಗಿಡ್ತಕ ತರಿಗಿಡ್ತಕ ದಿಗು ತರಿಗಿಡ್ತಕ. ದಿತ್ತಗ ನಕಜಂ ತಜಂ ತರಿ ತಕ ದಿತ್ತಗ ನಕಜಂ ತಜಂ ತರಿ ತಾಂಗಿಡತಕ ತರಿಗಿಡತಕ ಧೀಂಗಿಣ್ಣತ್ತಂ ತಾಂಗಿಡತಕ ತರಿಗಿಡತಕ ಧೀಂಗಿಣ್ಣತ್ತಂ.
ನಕಜಂ ತಜಂ ತರಿ ತಕ ದಿತ್ತಕ ನಕಜಂ ತಜಂ ತರಿ ತಾಂ ಕಿಡ ತಕ ತರಿ ಕಿಡ ತಕ ದಿ ಗಿಳ್ನತಂ ತಾಂ ಕಿಡ ತಕ ತರಿ ಕಿಡ ತಕ ದಿ ಗಿಳ್ನತಂ ಪುರಧುಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಲ್ಲ ಈ ಜಗದಿ ಸರಿಸಾಟಿ ಇವನಿಗೆ ಯಾರಲ್ಲ ಈ ಜಗದಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌಮ ಕರುಣಾಳು ಗುರು ಭೂಪ ರಾಜೇಶ್ವರ ಕುರುವಂಶ ತಿಲಕ ಮಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರು ಭೂಪ ರಾಜೇಶ್ವರ 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 ಸೋದರ ದುಶ್ಯಾಸನ ಯಾರಲ್ಲಿ ನರ್ತಕಿಯರಿಗೆ ಬಹುಮಾನ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸು. ಯಾರಲ್ಲಿ ನರ್ತಕಿಯರಿಗೆ ವಜ್ರ ವೈಡೂರ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಕಳಿಸಿ. ಶ್ರೇಷ್ಠ, ನರ್ತನವನ್ನು ನೋಡಿದ್ದಾಗಿತ್ತಲ್ಲ, ಈಗ ನೀನು ಬಂದ ಸಮಾಚಾರವನ್ನು ತಿಳಿಸು. ತಿಳಿಸುವೆನು, ಅಗತ್ಯವಾಗಿಯೂ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು
ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರು? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿವಸ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಾಹರ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ. ಏನೆಂದು ಕೃಷ್ಣ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿದರು. ಧೃತರಾಷ್ಟ್ರ ರಾಜೇಂದ್ರ, ವಾಸುದೇವ, ಇದುವರೆವಿಗೂ ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸ ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿ ಆಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕ ನಲ್ಲವಯ್ಯ.
ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂಧರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳೈ ಸುಯೋಧನ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ನಿರೀಕ್ಷಿಪುತು ನೀ ದೊರೆಯೇ ಪರಮ ಪುರುಷನ ನುಡಿಯ ನಿರೀಕ್ಷಿಪುತು ನೀ ದೊರೆಯೇ ಪರಮ ಪುರುಷನ ನುಡಿಯ ಕರೆಸು ನಿನ್ನೆಯ ಬಂದು ಬಳಗದವರ ವರಸಂಧಿಯಾಚಿಸಲು ಗಿರಿದಾರಿ ಬಂದಿಯನು ವರಸಂಧಿಯಾಚಿಸಲು ಗಿರಿದಾರಿ ಬಂದಿಯನು ತಡಮಾಡದೆ ನೀನು ಸಂಧಿಗೆ ಸಮ್ಮತಿಸೋ ತಡಮಾಡದೆ ನೀನು ಸಂಧಿಗೆ ಸಮ್ಮತಿಸೋ ತಿರುಗಿಪುದು ನೀ ದೊರೆಯೇ ಪರಮ ಪುರುಷನ ನುಡಿಯ ಕರೆಸು ನಿನ್ನಯ ಬಂದು ಬಳಗದವರ ಬಿರುಗಾಳಿಯೇ ತಿವುದು ಬಿರುಸಿನಲ್ಲಿ ಬರುತ್ತಿವುದು ಬಿರುಗಾಳಿಯೇ ತಿವುದು ಬಿರುಸಿನಲ್ಲಿ ಬರುತ್ತಿವುದು ತಡಮಾಡದೆ ನೀನು ಸಂಧಿಗೆ ಸಮ್ಮತಿಸೋ ತಡಮಾಡದೆ ನೀನು ಸಂಧಿಗೆ ಸಮ್ಮತಿಸು ನಿರೀಕ್ಷಿಪುದು ನೀ ದೊರೆಯೇ ಪರಮ ಪುರುಷನ ನುಡಿಯ ಕರೆಸು ನಿನ್ನಯ ಬಂದು ಬಳಗದವರ ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ಇಟ್ಟಿರುವ ವಾಗ್ದಾನವನ್ನು ನೀವೆಲ್ಲರೂ ಕೇಳಿದಿರಲಿವೆ. ಅದರಂತೆ ನಡೆಯುವರೆಂದು ನಾನೂ ಸಹ ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯಕ್ತಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ದುರ್ಯೋಧನ, ಪಾಂಡವರು ನೀವು ಸಹೋದರರೇ. ನಿಮ್ಮಲ್ಲಿ ಏಕೆ ವಿರೋಧ ಬೇಕೆ? ದುರಾಭಿಮಾನ ದುರಹಂಕಾರವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಮೇಲು. ಕುಮಾರ ಪಿತಾಮಹ, ಸುಮ್ಮನೆ ಕುಳಿತುಕೊಳ್ಳಿ, ಯೋಚನೆ ಮಾಡುತ್ತೇನೆ. ಕಡುಗಲಿ ದುರ್ಯೋಧನ ಒಡನೆ ತೋರೋ ಪಾಂಡವರಲ್ಲಿ ಕರುಣ. ಕಡುಗಲಿ ದುರ್ಯೋಧನ
ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರಸಾಯಗಳಾಗಿ ಮಾಡಬೇಡ. ಆ ಪಾಂಡವರೇನು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದಲ್ಲಿ ನಿನಗೆಷ್ಟು ಅಧಿಕಾರ ಇರುವುದೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸಿದ್ರು. ಆಚಾರ್ಯರೇ, ನಿಮ್ಮ ಪೀಠಕ್ಕೆ ಬನ್ನಿ. ಜನಕ, ದುರ್ಯೋಧನ, ಶ್ರೀಕೃಷ್ಣರ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವೂ ಒಂದೇ ಆಗಿರುವುದು. ಇನ್ನಾದರೂ ಈ ಯುದ್ಧದ ಚಿಂತೆಯನ್ನು ಬಿಟ್ಟು ಈ ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು ಕುಮಾರ. ಬಂಧು ಬಾಂಧವರ ರಕ್ತದಿಂದ ಈ ಭರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ದುರ್ಬೋಧನೆಗೆ ಕಿವಿಗೊಡಬೇಡ. ಆ ಪಾಂಡವರು ನಿನಗೆ ಸಹೋದರರಲ್ಲವೇ ಕುಮಾರ? ದುರ್ಯೋಧನ, ನಿನ್ನ ಪಿತೃವಾಕ್ಯವನ್ನು ಪರಿಪಾಲಿಸು. ಓಹೋ, ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವುದನ್ನು ಬಂದು ನಡೆಯಲಿ ಮಿತ್ರ, ನಿನ್ನ ಅರಣ್ಯ ರೋದನವು ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಆದರೆ ಒಂದು ಮಾತು, ನಿನ್ನ ತಂದೆ ಪಿತಾಮಹ ಭೀಷ್ಮ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರ್ಶಿ. ಈ ನೀತಿಯನ್ನು ಓ ಪಾಂಡವರಿಗೆ ಹೇಳಲಿಲ್ಲವಲ್ಲ ಏಕೆ? ಸಾಕು, ಸುಮ್ಮನೆ ಕುಳಿತಿಕೋ. ಶ್ರೇಷ್ಠನಿಗಾಗಲಿ ಅಥವಾ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ಈ ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿ ಮಾಡಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಅದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಚೂರತೆ ಕೊಳಕುತ್ತೀರಲ್ಲ ಕೃಷ್ಣ, ಸ್ವಾಭಿಮಾನ ಚೂರತೆ ಕೊಳಕುತ್ತೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ
ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ಈ ವಾಕುಟತ್ವ, ನಾನು ಅದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ ಕೃಷ್ಣ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ ಕೃಷ್ಣ. ಅದು ಆಗಲ್ಲ ಕೃಷ್ಣ, ನಾನು ಹೇಳುವನು ಕೇಳು. ವೈರಿಗಳ ಸಂತಾಪ ದೂರದೊಳು ಚೌರ್ಯವನ್ನು ನಾ ಬಿಡುವನೆ ಕೃಷ್ಣ ಕೃಷ್ಣ. ವೈರಿಗಳ ಸಂತಾಪ ದೂರದೊಳು ಚೌರ್ಯವನ್ನು ನಾ ಬಿಡುವನೆ ಕೃಷ್ಣ ಕೃಷ್ಣ. ವೀರಮಾತೆಯ ಗರ್ಭದಲ್ಲಿನ 100 ಜನರು ಜನಿಸಿಯೇ ಅಲ್ಲವೇ ಮಾಧವ? ವೀರಮಾತೆಯ ಗರ್ಭದಲ್ಲಿನ 100 ಜನರು ಜನಿಸಿಯೇ ವೀರರ ಗಂಭೀರ ವರದುಂಚಾಸನರ ಹರಿದಯ. ವೈದಿಗಳ ಸಂತಾಪ ದೂರದೊಳು ಚೌರ್ಯವನ್ನು ನಾ ಬಿಡುವನೆ ಕೃಷ್ಣ ಕೃಷ್ಣ. ಅಥವಾ ಕುಟಿಲತನದಲ್ಲಿ ಜಠರ ಶೋಧಿಸಿ ಹಠ ಭಯಂಕರವೇನಿದೆ. ಕುಟಿಲತನದಲ್ಲಿ ಜಠರ ಶೋಧಿಸಿ ಹಠ ಭಯಂಕರವೇನಿದೆ. ದಿಟವನರಿಯದ ಹಠವ ಬಿಡನು ಮೂಲ ಭಟವನ್ನರಿದಯ ಕೃಷ್ಣ. ಏನು ಹೇಳುವೆ? ದಿಟವನರಿಯದ ಹಠವ ಬಿಡನು ಮೂಲ ಭಟವನ್ನರಿದಯ. ವೈದಿಗಳ ಸಂತಾಪ ದೂರದೊಳು ಶೌರ್ಯವನ್ನು ನಾ ಬಿಡುವನೆ ಕೃಷ್ಣ ಕೃಷ್ಣ ಕೃಷ್ಣ. ಅದು ಹಾಗಲ್ಲ, ನಾನು ಹೇಳುವನು ಕೇಳು. ಈ ಕೌರವೇಶ್ವರನನ್ನು ಸದೆ ಬಿಡಬೇಕೆಂದ ನಲ್ಲವೇ? ಆ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕು, ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ? ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ? ಆ ನಿನ್ನ ನಪಂಸಕ ಪಾರ್ಥ, ಅದು ಅದು ದುರಹಂಕಾರ, ಅಭಿಮಾನ ಶೂರತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಅವರು? ಓ ನನ್ನ ಕಡುವೈರಿ ಪಾಂಡವರು, ಅದು ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನನ್ನು ಪಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪದಾಕಿಯನ್ನು ಹಾರಿಸಬೇಕೆಂದು ಆಲೋಚಿಸುತ್ತಿರುವರಲ್ಲವೇ ಅವರು? ಓ ನಿನ್ನ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಎನ್ನಗೊಳ್ಳುತ್ತಿರುವರಲ್ಲವೇ ಅವರು? ಓ ನಿನ್ನ ಏಡಿ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರವು ಎಂದಿಗೂ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಸಾಕು, ಸುಮ್ಮನೆ ಕುಳಿತಿಕ. ಸೈಂಧವ, ಯಾರಿಗೆ ಸರಿ ಸಮಾನ 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 ದರೆಯೊಳಗೆ ಶೌರ್ಯ ಪ್ರತಾಪ ವೀರ ಸೈನ್ಯವಾಗಿ ಯಾರನಗೆ ಸರಿ ಸಮಾನ 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 ದರೆಯೊಳಗೆ
ರಿಪು ಕುಲ ಧನಾದರೆ ಸುರುಳರ ಕೆಣಕುವೆ ಬಲೆ ಬಲೆ ಧನಾದರಿ ಕುಲ ಧನಾದರೆ ಸುರುಳರ ಕೆಣಕುವೆ ಬಲೆ ಬಲೆ ಹರಿಯೋ ನಟ್ಟಿ ಪುಡಿ ಪುಡಿ ಕೊಟ್ಟಿ ಹರಿಯೋ ನಟ್ಟಿ ಪುಡಿ ಪುಡಿ ಕೊಟ್ಟಿ ರುಂಡ ಮುಂಡಗಳ ತುಂಡುಗೈವೆನ ರುಂಡ ಮುಂಡಗಳ ತುಂಡುಗೈವೆನ ಯಾರನಿಗೆ ಸರಿ ಸಮಾನ 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 ದರೆಯೊಳಗೆ ಶೌರ್ಯ ಪ್ರತಾಪ ವೀರ ಸೈನ್ಯವಾಗಿ ಕೃಷ್ಣ ನೀನೆಂತ ಮಂತ್ರ ತಂತ್ರ ನಿಪುಣನೆಂದು ನಾನು ಚೆನ್ನಾಗಿ ಬಲ್ಲೆನು. ನಿನ್ನ ಸಂಧಾನಕ್ಕೆ ಪ್ರತಿಫಲ ಏನೆಂದು ತಿಳಿಯಲ್ಲ. ಇನ್ನೂ ನಿನಗೆ ಸಂಧಾನ ಚಪಲವೇ? ಕೂಡಲೇ ಈ ಸಭೆಯನ್ನು ಬಿಟ್ಟು ಆಚೆ ತೊಲಗು, ಇಲ್ಲವಾದ್ರೆ ಅರ್ಥವಾದಿದೆ ಎಚ್ಚರ. ದುಶ್ಯಾಸನ, ಯಾರು ಹೆದರಿದನೆಯೋ ಗೊಲ್ಲ, ಯಾರು ಹೆದರಿದನೆಯೋ ಗೊಲ್ಲ. ಭುವನತ್ರಯದಲ್ಲಿ ಗುರಿ ಆಡಿಸಿ, ಭುವನತ್ರಯದಲ್ಲಿ ಗುರಿ ಆಡಿಸಿ ಧೀಮಂತ ಈ ದುಶ್ಯಾಸನ ಯಾರು ಹೆದರಿದನೆಯೋ ಗೊಲ್ಲ. ಹಗರಣವಿದ್ದದು 8 ಬಾರಿಯು ಹಲ್ಲು ಮೂಳೆಗಳ ಮುರಿಸಿಕೊಂಡೆಯೋ, ಹಗರಣವಿದ್ದದು 8 ಬಾರಿಯು ಹಲ್ಲು ಮೂಳೆಗಳ ಮುರಿಸಿಕೊಂಡೆಯೋ. ವಲ್ಲಭಯನಿಗೆ ಎದುರಲ್ಲಿದ್ದರೆ, ವಲ್ಲಭಯನಿಗೆ ಎದುರಲ್ಲಿದ್ದರೆ ಬಲ್ಲನು ನಿನ್ನು ಹಲ್ಲೆ ಕೊಲ್ಲುವ, ಬಲ್ಲನ ನಿನ್ನನ್ನು ಹಲ್ಲೆ ಕೊಲ್ಲುವ. ಯಾರು ಹೆದರಿದನೆಯೋ ಗೊಲ್ಲ. ಭುವನತ್ರಯದಲ್ಲಿ ಬುಗುರಿ ಆಡಿಸಿ, ಭುವನತ್ರಯದಲ್ಲಿ ಬುಗುರಿ ಆಡಿಸಿ ಧೀಮಂತ ಈ ದುಶ್ಯಾಸನ ಯಾರು ಹೆದರಿದನೆಯೋ ಗೊಲ್ಲ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಾಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಈ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನಿನ್ನು ಬಂದ ದಾರಿಯನ್ನು ನೋಡಿಕೊಳ್ಳುವುದು ಒಳ್ಳೆಯದು, ಇಲ್ಲವಾದರೆ ಅನರ್ಥವಾಯಿತು. ಎಚ್ಚರ. ಕರ್ಣ, ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಅಗೆ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ಆದರೆ ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಅವರಂತೆಯೇ ಮಾತನಾಡುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೋಸ್ಕರ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗಳು ಲೋಚಿಸಿದೆಯ. ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸಲ್ಲದ ನಿನಗೆ ವಲ್ಲಭನೇ, ಸಲ್ಲದ ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದ ನಿನಗೆ ವಲ್ಲಭನೇ, ವಾಮ ವಲ್ಲಭನೇ. ಕೃಷ್ಣ, ಧರ್ಮಧುರೀನನೋ ದುರ್ಯೋಧನನೋ, ಧರ್ಮಧುರೀನನೋ ದುರ್ಯೋಧನನೋ, ಧರ್ಮದಿ ನಡೆವರು ಅಮಿತ ಪಾಂಡವರು, ಕರ್ಮದಿ ನಡೆವರು ಅಮಿತ ಪಾಂಡವರು, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ವಲ್ಲಭ
ರಾಜ್ಯಕ ಬಳಿಸುವ ನ್ಯಾಯವಿಲ್ಲದೆ ರಾಜ್ಯಕ ಬಳಿಸುವ ಕಪಟ ನಾಟಕದ ಪಾತ್ರ ಬೇಡ. ಕಪಟ ನಾಟಕದ ಪಾತ್ರ ಬೇಡ. ಆಟವಂತರು ನಾವು, ಆಟವಂತರು ನಾವು, ದಿನವಿದು ಕೇಳೋ ಕೃಷ್ಣ. ಆಟವಂತರು ನಾವು, ಆಟವಂತರು ನಾವು, ದಿನವಿದು ಕೇಳೋ ಪಕ್ಷಪಾತವ ಎಸಗಲಿ ನೀ ಬಾಳೋ. ಪಕ್ಷಪಾತವ ಎಸಗಲಿ ನೀ ಬಾಳೋ. ಸಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದೋ ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ಕೇಳಲಿಕ್ಕೆ ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಕೃಷ್ಣ, ಈ ನಿನ್ನ ಕೃಜಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ದುರ್ಯೋಧನ, ಕರ್ಣನ ವಿದ್ದ ವೀರ ಮಾತುಗಳಿಂದ ಕೃಷ್ಣನ ಕಂಠವೇ ಕಟ್ಟಿದಂತಾಯಿತು. ಬಲೆ ಬಲೆ ಕರ್ಣ. ಭಾರತ ಭೂಮೀಶ ಜಯಿಸಿ ದುರಾಶಾ ಸುಯೋಧನ. ಭಾರತ ಭೂಮೀಶ ಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಭಾವ ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ಧರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಧರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೇ ನೀಗಿ ಕೈರಣಯಂ ತಾಳೈ ವೈರವನೇ ನೀಗಿ ಕೈರಣಯಂ ತಾಳೈ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ಪೊರೆ ಧರೆಯ. ಸುಯೋಧನ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ಪೊರೆ ಧರೆಯ. ಭಾರತ ಭೂಮೀಶ ಜಯಿಸಿ ದುರಾಶಾ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಈ ಸಂಧಿಯಿಂದ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು.
ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿಯೇ ನೀನು ಅಪ್ರತಿನಿಧಿಸು. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ದಾನವ ವಿಜಯದುಪತಿಯು ಕೇವಲ ಪಾಂಡವರ ಸಲುವಾಗಿಯಲ್ಲ, ಮತ್ತಿನ್ಯಾರ ಸಲುವಾಗಿ ಕೃಷ್ಣ? ನಿಮ್ಮಗಳ ಸಲುವಾಗಿಯೂ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವುದು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಬಾವಾ, ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಓ ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ವಿಪುಲ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನರ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಚರ್ಚೆ. ಓ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಕೆಲಸವು ನನ್ನಿಂದಾಗದು. ಯೋಧದ ಭಯವನ್ನು ತೋರಿಸುವ ಜನಾರ್ದನ. ಯೋಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯೋಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ನಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿಯೂ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಹೇ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧವು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವೂ ನಿನ್ನನ್ನು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳ ಮೇಲೆ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಈ ದರ್ಪದ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಪಾಂಡವರ ಕೂಟಿ ಬಾಳುವುದು ಬೇಡ ಬೇಡ ಬೇಸರವೋ ಪಾಂಡವರ ಕೂಟಿ ಬಾಳುವುದು ಬೇಡ ಬೇಡ ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಆಟ ಕೊರೆಯದು ಕಾಡಿಗೂ ಆಗಲಿ ಬಡಲಾಗದು ರಾಜವೋ ಆಟ ತೊರೆಯದು ಕಾಡಿಗೂ ಆಗಲಿ ಬಡಲಾಗದು ರಾಜವೋ ದುಷ್ಟ ಪಾಂಡವರ್ ಹತ್ತು ಆತವ ಹಟ್ಟಿ ಹೊಡೆದು ಬೇಸರೊಳಗೆ ದುಷ್ಟ ಪಾಂಡವರ ಹಟ್ಟು ಆತವ ಹಟ್ಟಿ ಹೊಡೆದು ಬೇಸರೊಳಗೆ ಹಟ್ಟಿ ಹೊಡೆದು ಬೇಸರೊಳಗೆ ಹಟ್ಟಿ ಹೊಡೆದು ಬೇಸರೊಳಗೆ. ಅಣ್ಣ ಹೋದರ ಕೌರವರ ರಾಜಸಭೆಯಲ್ಲಿ ಪಾಂಡುನಂದರರ ಮಿತ್ರಕೂಟ ನಿನ್ನ ಹಣ್ಣವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ನಡೆಯಣ್ಣ, ನಾವಿಲ್ಲಿ ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ಎಲ್ಲರೂ ನನ್ನ ಜೊತೆ ಬನ್ನಿರಿ.
ಅನುಜರಾದ ಪಾಂಡವರಲ್ಲಿ ವೈರವಂದೇ ಕೈದನು. ಅನುಜರಾದ ಪಾಂಡವರಲ್ಲಿ ವೈರವಂದೇ ಕೈದನು. ಕೇಡಿಗ ಸುಯೋಧನ ಕೇಡಿಗ ಸುಯೋಧನ ಮಾತ ಮೀರಿ ಹೋದನು. ಪ್ರೀತಿ ಪ್ರೇಮ ಕುವರನು ಪ್ರೀತಿ ಪ್ರೇಮ ಕುವರನು ಮಾತ ಮೀರಿ ಹೋದನು. ಕುಮಾರ ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಾಡಿದ ಬಯಸಲಿಲ್ಲ. ಹರಿಯ ನುಡಿಯ ಕೇಳಲಿಲ್ಲ, ಹಿರಿಯರಾಡಿದ ಬಯಸಲಿಲ್ಲ. ಹಿರಿಯ ಬದದಿ ಬೇರೆವನೋ ಹಿರಿಯ ಬದದಿ ಬೇರೆವನಲ್ಲ, ದುರ್ಗದಾತನಾದನಲ್ಲ. ದುರ್ಗದಾತನಾದನಲ್ಲ, ಮಾತ ಮೀರಿ ಹೋದನು. ಪ್ರೀತಿ ಪ್ರೇಮ ಕುವರನು ಪ್ರೀತಿ ಪ್ರೇಮ ಕುವರನು ಮಾತ ಮೀರಿ ಹೋದನು. ಕುವರ ಕುವರ ಹೋದನು ಹೋದನು ಹೊರಟೇ ಹೋದನು. ಜನಾರ್ದನ, ಈ ಮದಾಂಧನನ್ನು ತಡೆಯುವರು ಯಾರೂ ಇಲ್ಲವೇ? ಯಾವನು ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮಾಪಾಯವೆಂದು ಆಶ್ರಯಿಸುವನೋ ಅವನು ಜಾಗ್ರತೆಯಿಂದ ಸಂಕಟಕ್ಕೀಡಾಗುವನು. ವಿದುರ, ಹೋಗು ವಿದುರ, ಆ ಗಾಂಧಾರಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಪುರುರುದ್ದರೆ, ವಾಸುದೇವ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರವೇ ಹೇಳುತ್ತಿರುವುದು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಈ ಮಣ್ಣಿನಲ್ಲಿ ಚೆಲ್ಲಲೇಕೆ? ಈ ಮಾನವ ಕೋಟಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆಯೇ ಮಾಡಿರಿ. ವಾಸುದೇವ, ಈ ದುರ್ಮೀನೀತರಾದ ಪುತ್ರರ ವರ್ತನೆಯಿಂದ ನನ್ನ ಮನಸ್ಸಿನೊಂದು ಜ್ವಾಲೆ ಹತ್ತಿ ಹುರಿಯುತ್ತಿರುವುದು. ನಾನೇನು ಮಾಡಲಿ? ನಾನಾದರೂ ಅಂಧನು, ದುರ್ಬಲನು, ಪರಾಧೀನನು. ಗಾಂಧಾರಿ, ರಾಜೇಂದ್ರ, ರಾಜ್ಯಲೋಭದಿಂದ ಉನ್ಮತ್ತ ಪ್ರಾಯನಾದ ಆ ದುರ್ಯೋಧನನನ್ನು ಸಂಧಿಗೆ ಒಡಂಬಡುವಂತೆ ಮಾಡುವ ಕಾರ್ಯ ನಿನ್ನದು ಗಾಂಧಾರಿ, ನಿನ್ನದು. ರಾಜೇಂದ್ರ, ಪುತ್ರ
ವ್ಯಾಮೋಹದಿಂದ ಪರಿತ್ಯಕ್ತನಾದ ನೀನು ಈ ಅಖಂಡ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸು, ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನೀತನು ದುರಾಚಾರಿಯೂ ಆದ ದುರ್ಯೋಧನನ ಕೈಗೆ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಹಾಗೂ ಶ್ರೀಕೃಷ್ಣನ ಮಾತಿನಂತೆ ನಡೆದರೆ ಸ್ವರ್ಗದ ದಾರಿಯು ನಿರಾಪದವಾಗುವುದು. ಕುಮಾರನನ್ನು ಕರೆತನ್ನಿ. ಯಾರು ನನ್ನನ್ನು ಬರಮಾಡಿದವರು? ಕುಮಾರ. ಅಮ್ಮ. ತನಯ. ಕುವರ. ಕಂದ. ಕಂದ. ಯೋಧನ. ಅಮ್ಮ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಆಲಿಸು ಧೀರ. ಯೋಧನ, ನನ್ನ ಮಾತನ್ನು ಕೇಳಿಕೊಳ್ಳ. ಮಾತೆಯ ಮಾತನು ಆಲಿಸು ಧೀರ. ಪಾಂಡವರೊಡನೆ ಸ್ನೇಹದಿ ಬಾಳೈ. ಪಾಂಡವರೊಡನೆ ಸ್ನೇಹದಿ ಬಾಳೈ. ತನಯ ಭಾರತ ಕುಲ ತಿಲಕ. ಓ ತನಯ ಭಾರತ ಕುಲ ತಿಲಕ. ಯೋಧನ, ನನ್ನ ಮಾತನ್ನು ಕೇಳು ಬಂದ. ದುಡುಕಬೇಡ ಮಗನೇ. ಪಾಂಡವರಲಿ ವೈರವು ತರವೇ. ವರ. ಕಂದ. ಕೌರವೇಶ್ವರ. ಕಂದ. ಕಂದ. ಪಾಂಡವರಲಿ ವೈರವು ತರವೇ. ಯೋಧನ. ಪಾಂಡವರಲಿ ವೈರವು ತರವೇ. ರಾಜ್ಯವನಿಂದು ಸ್ನೇಹದಿ ಬಾಳೈ. ರಾಜ್ಯವನಿಂದು ಸ್ನೇಹದಿ ಬಾಳೈ. ತನಯ ಭಾರತ ಕುಲ ತಿಲಕ. ಓ ತನಯ
ನಾನು ನಿನ್ನ ತಾಯಿ ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ, ದುಡುಕಬೇಡ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ ಪುರೋಹದೆ ಮಾತು. ಅಮ್ಮ ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ ಯೋಧವು ಕ್ಷತ್ರಿಯನ ಧರ್ಮ. ವಾಸುದೇವ ಇದು ನನ್ನ ಕೊನೆಯ ಸಂದೇಶ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟುತ್ತೇನೆಂದು ಪಟ್ಟು ಹಿಡಿದಿರುವ ಕೆಚ್ಚದೆಯ ಕಟ್ಟಾಳು ಈ ಕಲಿಕಾರವೇಶ್ವರನನ್ನು ಕಂಡು ಅಂದು ಮಾಯಾ ಸಭೆಯಲ್ಲಿ ಕೈ ತಟ್ಟಿ ಕೆಳಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೆ ಅಂದೇ ತಂಡರು ಕೃಷ್ಣ ಛಾಲವೆಂಬ ವಜ್ರ ಕವಚಗಳನ್ನು 7 ಭೂತ ಪ್ರೇತಗಳಿಗೆ ಒಡೆಯನಾದ ಆ ಭೂತನಾದ ಇಷ್ಟವನ್ನು ಕಾಲ್ ಕೆರೆದು ಕದಲಕ್ಕೆ ನೆಟ್ಟರೂ ಸರಿಯೇ ಕಲಿ ಅಂಶದಿಂದ ನಿರ್ಮಿತವಾದ ಈ ನಿನ್ನ ಹಸ್ತಿನಾವತಿಯು ಮೋಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಕುರುಕುಲ ದೀಪ ಅಭಿಮನದಲ್ಲಾದ ನಾನು ಹಸ್ತಿನಾವತಿಯ ಮೋಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ ಹೊಟ್ಟ ಮೋಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ ಹೊಟ್ಟ ಮೋಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಮಲಿ ಧರ್ಮದಿ ಮಾನವ. ಛಲವನ್ನು ಬಿಡದಲೆ ಕಡುಮಲಿ ಧರ್ಮ. ಛಲವ ಜಯಿಸಿ ಕನಮುದದೊಳು ಛಲವ ಜಯಿಸಿ ಕನಮುದದೊಳು ಛಲವ ಜಯಿಸಿ ಕನಮುದದೊಳು ಪಡುವುದಿಲ್ಲವು ಕಡೆಯ ಮಾತಿತು ನಿರಂತರ ಮುಂದೆ ಪಡುವುದಿಲ್ಲವು ರಾಜವ. ಕೃಷ್ಣ ಪಾಂಡು ನಂದನ ದುರ್ಯನೊಡನೆ ಯುದ್ಧವ. ಪಾಂಡು ನಂದನ ದುರ್ಯನೊಡನೆ ಯುದ್ಧವ. ಕೊಡಿಗಲಲ್ಲಿ ರಜತೀರತ್ವದೊಳುನ ಕೊಡಿಗಲಲ್ಲಿ ರಜತೀರತ್ವದೊಳುನ ಕೊಡುವುದಿಲ್ಲವು ರಾಜವ. ಕಡೆಯ ಮಾತಿತು ಕೇಳು ಕೃಷ್ಣ ಕೊಡುವುದಿಲ್ಲವು ಬಿಡುವುದಿಲ್ಲವು ರಾಜ್ಯವ. ಕೃಷ್ಣ ಇದು ನನ್ನ ಕೊನೆಯ ಸಂದೇಶ. ನಾವು ಸಮರಾಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆತ್ಮನದಲ್ಲಿ, ರತಿಕರ ವೀರಘೋಷದಲ್ಲಿ. ಇದನ್ನು ಚೆನ್ನಾಗಿ ತಿಳಿದರು ಎಂದು ನನಗೆ ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲಿಯದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವಿಲ್ಲಿಯದು. ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವಿರುದ್ಧ ಅಂದ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯ ಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ. ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿದರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವೆ ಸ್ವಾಮಿ. ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ನೀನು ಇಲ್ಲಿಂದ ಹೊರಟು ಹೋಗು ಪರಮಾತ್ಮ. ಏನು ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದಬಡಿದ ಕೃಷ್ಣನು ದರ್ಭಾಂತನಾದ ಒಬ್ಬ ದುರ್ಯೋಧನನಿಗೆ ಭೀತನಾಗಲಿ? ರಾಜಮಹಿಷಿ,
ಈ ಚಕ್ರದಲ್ಲೆಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನರಿತಿರುವೆ. ತಿಳಿದಿರುವೆನು. ಇದರ ಒಂದಲ್ಪಾವರ್ತದಿಂದ ಈ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯಲ್ಪಡುವವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ದರ್ಭಾಂಧನಾದ ಒಬ್ಬ ದುರ್ಯೋಧನಿಗೆ ಬೇತನಾಗಲಿ? ಭಯವಲ್ಲ ಸ್ವಾಮಿ, ಭಯವಲ್ಲ. ಆಕಾಶ ಭೂಮಿಗಳ ತುಳಿದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪರಮಾತ್ಮ ಆಕಾಶ ಭೂಮಿಗಳ ತುಳಿದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನ್ನು ತೊಳೆದಂತ ಸುರಸತಿಗೆ ಸನ್ನಿಧಿ ತಂದ ವಾಸುದೇವ. ಪಾಪವನ್ನು ತೊಳೆದಂತ ಸುರಸತಿಗೆ ಸನ್ನಿಧಿ ತಂದ ಪಾವನ ಶ್ರೀಪಾದವನಂ ಬಿದೆನಯ್ಯ. ಓ ಪಾಂಡುರಂಗ ಪ್ರಭಾವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ನೀ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭಾವಿಠಲ 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 ಪ್ರಭಾವಿಠಲ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ. ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನ ಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಾಂಗನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನು ಇಲ್ಲಿಂದ ಪಲಾಯನ ಮಾಡು. ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಹೇಳು ತಾಯಿ, ಈ ದಿನ ನಾನು ನಿನ್ನ ಸಲುವಾಗಿ ಹೇಡಿಯಂತೆ ಇಲ್ಲಿಂದ ಪಲಾಯನಗೊಳ್ಳುವೆನು. ನಿಲ್ಲು ವಂಚಕ ಸೋದರ, ಈ ಅಕ್ಕದಿಂದ ಈ ದುರ್ಜನನ್ನು ಬಂಧಿಸಿರಿ. ಸುಯೋಧನ, ಪಾಪಿ, ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಅಮ್ಮ ಹತಿ ಬೇಡ ಈ ಸುಯೋಧನನೇ ತೋರಿ ಗಜ್ಞಾತಿಗೊಳ್ಳೊಳ್ತಾ ಇರಣ್ಣ. ಹತಿ ಬೇಡ ಈ ಸುಯೋಧನನೇ ತೋರಿ ಗಜ್ಞಾತಿಗೊಳ್ಳೊಳ್ತಾ ಇರಣ್ಣ. ಅದೇ ಕಿತ್ತು ಮಗನುವೆ, ಅದೇ ಮಾತ ಮಗನುವೆ. ಅದೇ ಕಿತ್ತು ಮಗನುವೆ, ಅದೇ ಮಾತ ಮಗನುವೆ. ಕುಲಗಿನ್ನ ಕುಲವ ಮರದಯ್ಯ ದೊರದೊಳು ಕಡಿಯಲ್ಲಿ ಬಿಡು. ಕುಲಗಿನ್ನ ಕುಲವ ಮರದಯ್ಯ ದೊರದೊಳು ಕಡಿಯಲ್ಲಿ ಬಿಡು. ಸಾಧನದೊಳು ನಿನ್ನ ಮಧವ ನಡಗಿಪೆ. ಸಾಧನದೊಳು ನಿನ್ನ ಮಧವ ನಡಗಿಪೆ. ಚದುರದಿರೈ ಮರುಳೆ ಮಂದಮತಿಯತೆ ಮುಂದನರಿಯದೆ ಭವ. ಮಂದಮತಿಯತೆ ಮುಂದನರಿಯದೆ ತಂದು ಗವ ಪಡುವೆ. ಈ ತಂದು ಗವ ಪಡುವೆ. ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಹೊರಗಿಯೋ ಹೊರಗಿಯೋ ಕೇಳು. ಪರಮ ಪುರುಷನೆಂಬ ಬಿರುದನು ಹೊರಗಿಯೋ ಹೊರಗಿಯೋ ಕೇಳು. ಕದಿ ಬೇಡ ಈ ಸುಯೋಧನನೆ ತೋರಿ ಗಜ್ಞಾತಿಗೊಳ್ಳೊಳ್ ಸೈರಣೆ 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 ಸೈರಣೆ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು
ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರ? ವ್ಯರ್ಥ, ನಿಮ್ಮಿಂದಾಗದು. ಕೃಷ್ಣ, ಬೇದರಿಕೆಯ ಮಾತಿನಿಂದ ಪ್ರಯೋಜನ ಇಲ್ಲ. ಕಟ್ಟಿರಿ ಬೇಗ. ಈಗ ಕಟ್ಟಿರಿ ನನ್ನನ್ನು. ಓಯ್ ಓಯ್ ಹೋದ್ರ ಓಡ್ಗವನ್ನರ ಕಳಚು. ಈ ದುಷ್ಟನನ್ನು ಸಂಹರಿಸುವನು. ಅಣ್ಣ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಕೃಷ್ಣನು, ಎಲ್ಲಾ ದಿಕ್ಕುಗಳು